ಹೆಲ್ಪ್ ಮಾಡವ್ರೆ. ತುಂಬಾ ಜನ ಅವ್ರ ಫ್ರೆಂಡ್ ಸರ್ಕಲ್ಗೆಲ್ಲ ಹೆಲ್ಪ್ ಮಾಡವ್ರೆ. ಅವನ್ನೆಲ್ಲ ಕರ್ಕೊಂಡು ಬಂದು ಅವ್ರಿಗೆಲ್ಲ ಒಳ್ಳೆ ರಿಸಲ್ಟ್ ಎಲ್ಲ ಕೊಡ್ಸಿದ್ದಾರೆ. ಇವ್ರು ಕರ್ಕೊಂಡು ಬಂದಂತ ಚಿಕ್ಕಣ್ಣ ಅವರು ಮನೆಗೆ ಮ್ಯಾಟ್ ತಗೊಂಡು ಚಿಕ್ಕಣ್ಣ ತಗೊಂಡವ್ರೆ, ಶಿವಾರಾಮ್ ಚಿಕ್ಕಣ್ಣ ಅವ್ರು ತಗೊಂಡವ್ರೆ. ಇನ್ನ ಪುಟ್ಸ್ವಾಮಿ ಅಂತ ಹೇಳಿದ್ರಲ್ಲ ಎಸ್ ಐ ಕೊಟ್ಟರೆ ಅವರು ಮ್ಯಾಟ್ ತಗೊಂಡವ್ರೆ. ಇವ್ರ ಫ್ರೆಂಡ್ ಸರ್ಕಲ್ ತುಂಬಾ ಜನ ತಗೊಂಡಿದ್ದಾರೆ. ಇವ್ರು ಸಾಕ್ಷಿನ ನೋಡಿ ಅಪ್ಪನ ಬುಕ್ ಮಾಡವ್ರೆ. ಆದ್ರೆ ಅವ್ರ ಉದ್ದೇಶ ಏನ್ ಗೊತ್ತಾ, ಹೊಸ ಮನೆ ಕಟ್ತಾ ಇದೀವಿ, ಬರೀ 3 ಫ್ಲೋರ್, ಬರೀ ಮೂರೇ ಫ್ಲೋರ್. ಹಾಗಾಗಿ ಹೊಸ ಮನೆಗೆ ತಕೊಂಡು ಹೋಗುವ, ಈಗ ತಕೊಂಡಾಗ ಯಾಕೆ ಬಿಟ್ರಲ್ಲ, ಈಗ ಆದ್ರೆ ದುಡ್ಡು ಈಗಾದ್ರೆ ವೇಸ್ಟ್, ಹೊಸ ಮನೆಗಾದ್ರೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಅಪ್ಪ. ಈಗ ಹೆಚ್ಚು ಕಮ್ಮಿ ನೀವು ಎಷ್ಟು ಅಂಗಡಿ ಇರ್ಬೋದು ಇಲ್ಲಿ ಮಂಡ್ಯ ಓವರಾಲ್ ಎಲ್ಲ ಕಡೆ? ಬರೀ 18 ಅಂಗಡಿ ಐತೆ. ಜೋರ ಚಳವಳಿ. ಸರಿಯಪ್ಪ, ಈಗ ಹೆಚ್ಚು ಕಮ್ಮಿ 1 ವರ್ಷದಿಂದ ನಮ್ಮ ಪರಿಚಯ ಆಗಿದೆ. 1 ವರ್ಷ ಹತ್ತತ್ರ ಆಯ್ತು. ಮೊದಲೇ ಬಂದಿದ್ರೆ ಬಂದ್ಬಿಡೋರಿ. ಈಗ 1 ವರ್ಷ ಆಯ್ತು. ಮಾಜಿ ಅಧ್ಯಕ್ಷ ಪುಟ್ಸ್ವಾಮಿ ಅಂದಮೇಲೆ ನೀವು ಫಸ್ಟ್ ದಿನ ನೀವು ಬಂದ್ರಿ. ನೀವು ಶ್ರೀ ಸಾಯಿ ಫರ್ನಿಚರ್ ಓನರ್ ಅಂತ ನಮಗೂ ಗೊತ್ತಿಲ್ಲ, ನಾವು ಇಲ್ಲಿ ಸರ್ ಅಂತ ನಿಮಗೂ ಗೊತ್ತಿಲ್ಲ. ಅದು ಹುಡುಕಾಡ್ತಿದೆ. ಬ್ಯಾಂಕ್ ಹೋಗಿ ಅಂತ ಇದೇ ಟೈಮು ಪೇಷಂಟ್ ಇದೆ. ಆಮೇಲೆ ಒಂದು ಬಾಟಲ್ ನೀರು ನಮ್ಮ ಇದೆ, ಮನ್ಮೂಲ ಅಧ್ಯಕ್ಷ ಪುಟ್ಸ್ವಾಮಿ ಹೇಳಿದ್ರು. ಆಮೇಲೆ ಇವರು ನಿಂತಿದ್ರು ಕೊಡ್ರೆ ಇಲ್ಲಾಳೆ ಈ ಮೆಟ್ಲತ್ತಿ ಹೋಗಿ ಮೇಲ್ಗಡೆ ಕೊಡ್ತಾರೆ ಅಂತಂದ್ರು. ನಮ್ಗೇನು ಇವ್ರು ನಮ್ಗೇನು ಗೊತ್ತು. ಆಮೇಲೆ ಬಂದೆ ಹೆಸರು ಬರ್ತಂದ್ರು. ಆಮೇಲೆ ನ್ಯಾಷನಲ್ ಮುನ್ಸಿದ್ರು. ಆಮೇಲೆ ಒಂದು ಕಾಲೇಜ್ ನೋಡಿದೆ 1 ಗಂಟೆ. ಆಮೇಲೆ ಏನು ಗಡಗಡ ಏನೋ ಇದು ತೆಪ್ಪಿಗೆ ಮಾಡ್ಕೊಂಡು ಸ್ವಲ್ಪ ಪರವಾಗಿಲ್ಲ ಅನಿಸ್ತು. ಕಣ್ಣಿಗೆ ಮಾನೆಯಿಂದ ಅಲ್ಲೇ ಮತ್ತೆ ರೆಗ್ಯುಲರ್ ಬಂದೆ. ಅಲ್ಲೊಂದು ಸ್ವಲ್ಪ ಹಿಂದಿಯಾಗಿ ಆಗಿತ್ತು. ಈಗ ಫಸ್ಟ್ ದಿನ ನಾನು ಊಟಕ್ಕೆ ಹೋಗ್ತಿದ್ದೆ, ಇವರು ಮೇಲ್ಗಡೆ ಬಿಲ್ಡಿಂಗ್ ಹುಡುಕ್ತಾ ಇದ್ರು. ನನಗೆ ಸಡನ್ ಆಗಿ ಮಾತಾಡೋದು ನಮಗೂ ಭಯನೇ. ಆದ್ರೆ ಕಾಲಲ್ಲಿ ಸ್ಟಪ್ಪ ಬ್ಯಾಂಡೇಜ್ ಹಾಕೊಂಡಿದ್ರು. ಕಾಲಲ್ಲಿ ಬ್ಯಾಂಡೇಜ್ ಹಾಕೊಂಡಿದ್ರು. ಯಾಕಂದ್ರೆ ಶುಗರ್ ಜಾಸ್ತಿ ಆಗಿ ಸ್ವಲ್ಪ ಗಾಯ ಆಗೋದು ಒಣಗ್ತಾನೆ ಇರಲಿಲ್ಲ. ಒಂದು 6 ತಿಂಗಳಿತ್ತ ಗಾಯ, ಅದು 3 ತಿಂಗಳಿತ್ತು. ಡೈಲಿ ಸ್ಪಂದನಕ್ಕೆ ಹೋಗಿ 600 ರೂಪಾಯಿ ಕೊಟ್ಟು ಡ್ರೆಸ್ಸಿಂಗ್ ಮಾಡ್ತಾರೆ. 850 ರೂಪಾಯಿ ಸರ್, 850 ರೂಪಾಯಿ ಸಾಹೇಬ್ರೆ ಹೇಳಿದ್ದು. 850 ಪ್ಲಸ್ ಮಾತ್ರೆನೂ ಕೊಡೋರು. 800-900 ರೂಪಾಯಿ ಮಾತ್ರೆನೂ ಕೊಡೋರು. ಶುಗರ್ ನಾರ್ಮಲ್ ಆಗಿರ್ಲಿಲ್ಲ. 1,000 ಫುಲ್ ಒಂದ್ಸರಿಗೆ. ಆ ತರ 3 ತಿಂಗಳು ಕಂಟಿನ್ಯೂ ಮಾಡ್ಕೊಂಡಿದ್ರು. ನಾವು ಬ್ಯಾಂಡೇಜ್ ಇಷ್ಟಪ್ಪ ಬ್ಯಾಂಡೇಜ್ ಹಾಕವ್ರೆ, ಇಲ್ಲಿ ಪಲ್ಸರ್ ಗಾಡಿ ಬೇರೆ ಬಂದವ್ರೆ, ಎಲ್ಲ ಹುಡುಕ್ತವ್ರಲ್ಲ ಅಂದ್ಬಿಟ್ಟು ಮಂಡಿನವ್ರು ಹುಡುಕ್ತಿದ್ದೀರಲ್ಲ ಮೇಲ್ಗಡೆ ಅದೇ ಹೋಗಿದ್ಬಿಟ್ಟು ಗೇಟ್ ಕಳ್ಸ್ಬಿಟ್ಟು ನಾನು ಊಟಕ್ಕೆ ಹೋದೆ. ಆಮೇಲೆ ಬಂದ್ಮೇಲೆ ಎಲ್ಲ ನೋಡಿ ಮಾಡಿ ಆಮೇಲೆ ಕಂಟಿನ್ಯೂ ಬಂದವ್ರೆ. ಎಷ್ಟು ತಿಂಗಳಾಯ್ತಪ್ಪ? ಎಷ್ಟು 8-9 ತಿಂಗಳು. ಅಲ್ಲಿ ಜೋರಾಗಿ ಚಪ್ಪಾಳೆ ಅವ್ರಿಗೋಸ್ಕರ. ಈ 9 ತಿಂಗಳಲ್ಲಿ ಇಲ್ಲಿ ಗೊತ್ತಾಯ್ತಿರಲ್ವಾ, ಫಸ್ಟ್ ಬ್ಯಾಂಡೇಜ್ ಬಂದ್ರಲ್ವ, ಈಗ ಏನಾದ್ರು ಬ್ಯಾಂಡೇಜ್ ಆಯ್ತಾ? ಯಾವ ಬ್ಯಾಂಡೇಜ್ ಇಲ್ಲ, ಬಾಡಿ ಆಯ್ತು. ಈಗ ಬಾಡಿ ಹೆಂಗೆ? ಬಾಡಿ 90 kg ಇದೆ, ಈಗ 85 kg ಬಂದಿದೆ. 5 kg ಡೌನ್ ಆಗೋರೆ. ಬನ್ನಿ ಗಡಿಲ್ಲ ಅಲ್ಲಿ ನೋಡುವಂಬಿಟ್ಟು ಹೇಳಿಲ್ಲ, ಅಲ್ಲಿ ನೋಡುವಂಬಿಟ್ಟು ಈ ಗಂಟು ಹಂಗೆ ಸೀಕ್ರೆಟ್ ಮಾಡಿದ್ರಿ. ಸೀಕ್ರೆಟ್ ನಮ್ಗೆ ಹೇಳಿರಲಿಲ್ಲ, ಈ ಗಂಟದಲ್ಲಿ ಹೇಳಿರಲಿಲ್ಲ. ಆಮೇಲೆ ಅವರು ಆಪರೇಷನ್ ಮಾಡೋಕೆ ಇದ್ರು. ನೀವು ತುಂಬ ಖರ್ಚು ಆಯ್ತು ಮಾತ್ರ ಈಗ ಮಾಡ್ಕೊಡ್ತೀವಿ ಆಪರೇಷನ್ ಅಂದ್ರು. ಬರ್ತೀನಿ ಮಾಡುವ ಅಂದ್ಬಿಟ್ಟು ಇಲ್ಲಿ ಬಂದ್ಮೇಲೆ ಒಂದೇ ಹೋಯ್ತು, ಒಂದು 15 ಹೊಂಟಾಯ್ತು. ಆಮೇಲೆ ಸೀಕ್ರೆಟ್ ಮಾಡ್ಬಿಟ್ಟು ದೊಡ್ಡ ಆಗ್ಬಿಟ್ಟು ಅಂತ ಅಂದ್ಬಿಟ್ಟು ಆಮೇಲೆ ನಾನು ಅದೇನು ಹೇಳಿರಲಿಲ್ಲ. ಅದು ಸ್ವಲ್ಪ ಪರವಾಗಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಮುಖ್ಯವಾಗಿ ಮೆಮೊರಿ ಪವರು ಸ್ವಲ್ಪ ಜಾಸ್ತಿ ಆಯ್ತು. ಹೌದು ಬೇಕಪ್ಪ, ಜಾಸ್ತಿ ಆದಾಗ ಮರು ಜಾಸ್ತಿ ಇರ್ತದೆ. ಜಾಸ್ತಿ ಇರ್ತಲ್ಲ, ಮರು ಜಾಸ್ತಿ ಇರ್ತಲ್ಲ. ಮೆಮೊರಿ ಬಿಟ್ಟು ಇದು ಮೆಮೊರಿ ಪವರ್ ಜಾಸ್ತಿ ಆಯ್ತು. ಬಂದ್ಮೇಲೆ ಎಲ್ಲ ಎಷ್ಟೆಷ್ಟು ದುಡ್ಡು ಬರಬೇಕು, ಯಾವ್ಯಾವ ಅಂಗಡಿಗೆ ಎಷ್ಟೆಷ್ಟು ಬರಬೇಕು, ಬ್ಯಾಗಿಂಗ್ ಬುಕ್ ನೋಡಿದ್ವಿ. ಮಕ್ಕಳು ಅಂತ ಮನೆಗೆ ಬಂದಂಗೆ ಮೆಮೊರಿ ಡೊಮೇನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ. ಇದು ಒಬ್ಬರಿಗೂ ಗೊತ್ತಿಲ್ಲ. ಇದು ಈ ನಮ್ಮ ಕಸ್ಟಮರ್ ಮಗು ಗೊತ್ತಿಲ್ಲ. ಇದು
ಮೆಮೊರಿ ಏನು ಪವರ್ ಜಾಸ್ತಿ ಆಯ್ತದೆ ಅಂತ ಒಬ್ಬರು ಗೊತ್ತಿಲ್ಲ ಇದು. ಮೆಮೊರಿ ಪವರ್ ಬಗ್ಗೆ ಒಂದು ಲೈವ್ ನಿಮ್ಗೆ ತೋರಿಸ್ಕೊಡ್ತೀನಿ. ಅಪ್ಪ ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ 2-3 ಬುಕ್ ದಪ್ಪ ಬುಕ್ಗಳನ್ನ ತಗೊಂಡ್ ಬರ್ತಾ ಇದ್ರು. ದಪ್ಪ ಬುಕ್ಗಳು ಬರ್ಕೊಳ್ಳೋದು ಯಾವ್ಯಾವ್ದು ಏನೇನು ಅಂತ. ಇವಾಗ ಎಷ್ಟು ಬುಕ್ ಇದಾವೆ? ಏನಿಲ್ಲ ಒಂದೇ ಬುಕ್ಕ, ಒಂದೇ ಒಂದು ಬುಕ್ ಬಂದವೆ. ಅಂದ್ರೆ ಫಸ್ಟ್ 3 ಬುಕ್ ಯಾಕೆ ಅಂದ್ರೆ ಇವರು ಬಿಸ್ನೆಸ್ ಜಾಸ್ತಿ ಇರುತ್ತೆ, ವ್ಯವಹಾರಗಳು ಜಾಸ್ತಿ ಇರುತ್ತೆ, ಎಲ್ಲ ಬರಿಬೇಕು. 3 ಬುಕ್ನು ಓಪನ್ ಮಾಡಿ ಬರ್ದು ಇಟ್ಕೊಳ್ತಾ ಇದ್ರು. ಆದ್ರೆ ಈಗ ಮೆಮೊರಿ ಪವರ್ ಇಂಪ್ರೂವ್ ಆಗಿರೋದ್ರಿಂದ ಬರೀ ಒಂದೇ ಒಂದು ಬುಕ್ ಬಂದವೆ. ಜೋರಾಗಿ ಚಪ್ಪಾಳೆ ಅದಕ್ಕೋಸ್ಕರ ಮೆಮೊರಿ ಇಂಪ್ರೂವ್ ಆಗಿದೆ. ಮತ್ತೆ ಈ 1 ವರ್ಷದಲ್ಲಿ ಎಲ್ಲರೂ ಆಸ್ಪತ್ರೆಗೆ ಹೋಗಿ ಹಣ ಖರ್ಚು ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ ಎಲ್ಲೂ ಹೋಗಿಲ್ಲ. ಇಲ್ಲ ತನವಾದಿದ್ದು ಇದು ಬಂದಾಗ ಮಾತ್ರ ಸ್ವಲ್ಪ ಮಾತಿಗೆ ಅಷ್ಟೇ, ಆಸ್ಪತ್ರೆಗೆ ಇಲ್ವೇ ಅವಧಿ ನಾವು ಊಟ ಹೋಗೋದು ಯಾರಿಗೆ ಹೋಗಿ ಊಟ ಸ್ಪಂದನ ಅನ್ಕೋತಾರೆ. ನೀರಿನಾಗ ಚೌಡ ಮಾಡಿದ್ರೆ ನೀರಿನ ಚೌಡ ಮಾಡ್ತಾರೆ. ಈಗ ಈ 1 ವರ್ಷದಲ್ಲಿ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗಿದೆ? ಸೈಡ್ ಎಫೆಕ್ಟ್ ಯಾವಾಗ ಸಾಲ ಸುಮ್ಮನೆ ಹೇಳ್ಬಾರ್ದು ನಾವು. ನಮ್ಗಾಗ್ಬೋದು ನಿಮ್ಗೆ ಹೇಳ್ತಾ ಇರೋದು ನಾವು ಸ್ಪಂದನ ಅದೇ ಹೇಳ್ತಾ ನೀವು ಅಲ್ಲಿ ಇಲ್ಲಿ ಓಟದ ಕಾಲ ಬೆಳೆದಿದ್ರೆ ಅದನ್ನ ಬಂದು ಹೋಗಿ ನಿಮ್ಗೆ ದೊಡ್ಡ ರೋಗ ಅಂತ ಸುಮಾರು ಜನಕ್ಕೆ ಅದೇ ಹೇಳಿ ಬೈತಾನು ಕೂತ ಬೆಳಗ್ಗೆ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಇವ್ನು 4 ಗಂಟೆ ಬಂದು ಹೋಗಿ ಏನೋ ನಿಮ್ಗೆ ಬೆಡ್ಶೀಟ್ ತಗೊಂಬನ್ನಿ, 4 ಬಾಟಲ್ ನೀರು ತಗೊಂಬನ್ನಿ, ಬಂದು ತೆಪ್ಪಿ ತಗೊಂಬೋಗಿ ಮಸಾಜ್ ಚೇರು ಇವೆಲ್ಲ ಗೆಳಗಾರ ಕಾಲ್ಗೆ ಬ್ಯಾಂಟು ಇವೆಲ್ಲ ಇದು 1000 ರೂಪಾಯಿ ಕೊಡ್ತಾರೆ ಹೊರಗಡೆ. ಇಲ್ಲಿ ಏನಿಲ್ಲ, ದುಡ್ಡು ಮಾಡೋದು ದುಡ್ಡು ಮಾಡಿದ್ರು ದುಡ್ಡಿರಲ್ಲ ಅವ್ರಿಗಿಂತ ಉದಾಸಿ ನಾವು ಇರೋ ಮಾಡ್ದಾಗ ಇವರು ಹೊರಗಡೆಯಿಂದ ದುಡ್ಡು ಸರ್ಕಾರ ವತಿಯಿಂದ ಮಾಡ್ಕೊಂಡ್ಬಂದ್ರೆ ಅದಕ್ಕೆ ಅವರು ನಮ್ಮ ಹಿಂಸೆ ಮಾಡೋದು ಅಂದ್ರೆ ಹಿಂಗೆ ತಪ್ಪಾಗಿದ್ದಾರೆ. ಏನು ಮಾಡೋದು ಈ ಅಂಥವ್ರಿಗೆ ಏನು ಮಾಡೋಕ್ಕಾಗಿಲ್ಲ. ತಿಳ್ಕೊಬೇಕು ಅವರು ಬಂದು ನೋಡಿ ಆಮೇಲೆ ಮಾತಾಡಬೇಕು. ಏನಾಗ್ತಿದೆ ಹೆಂಗಾಗ್ತಿದೆ, ತಿಪ್ಪಿ ಮಾಡೋದು ಹೆಂಗೆ, ತಿಪ್ಪಿ ಮಾಡಿರೋದು ಹೆಂಗೆ ಅಂತಕ್ಕಂಥ ಅವ್ರು ನೋಡ್ಕೊಂಡು ಆಮೇಲೆ ಹೇಳ್ಬೇಕು ನಮಗೆ. ಅದು ಹೇಳ್ತಾರೆ ಪುಸ್ತಕ ಹೋಗ್ತಾನೆ ಅಂತ ಅವ್ರ ಭಾವನೆ. ಅಯ್ಯೋ ಏನು ಕೊಟ್ಟರೆ ನಿಮ್ಗೆ ಕಮಿಷನ್ ಅದಕ್ಕೆ ಇವ್ರು ಹೇಳ್ತಾರೆ ಅಂತ ಅವ್ರ ಭಾವನೆ. ಆಮೇಲೆ ಇವ್ರಿಗೆ ಏನು ಮೊತ್ತ ಬಂದಿರೋದು ಮತ್ತೆ ನಮ್ಗೆ ಫ್ರೀಯಾಗಿ ಕೊಡ್ತಾ ಇರೋದು, ಸಂಬಳ ಕೊಡ್ತಾ ಇರೋದು, ಯಾವ ಮನೆಗೆ ಕೊಟ್ಟಾರ ಅವರು ಅಂದ್ರೆ ಈ ತರ ಭಾವಿಸ್ತಕ್ಕಂಥ ಏನ್ ಮಾಡೋದು ಅವ್ರಿಗೆ ಬುದ್ಧಿ ಬರ್ತದೆ. ಈಗ ಈ 1 ವರ್ಷದಲ್ಲಿ ನೀವೇನಾದ್ರೂ ಯೋಗ ಮಾಡ್ತಾ ಇದ್ದೀರಾ, ಇಲ್ಲ ವಾಕಿಂಗ್ ಮಾಡ್ತಾ ಇದ್ದೀರಾ, ಪಥ್ಯ ಮಾಡ್ತಿದ್ದೀರಾ, ಅದು ತಿನ್ಬಾರ್ದು ಇದು ತಿನ್ಬಾರ್ದು ಆ ತರ ಏನಾದ್ರು ಇದೆಯಾ? ಅಯ್ಯೋ ಏನಿಲ್ಲ, ಏನೋ ತಿಂತಾನೆ ಏನನ್ನ ಊಟ ಏನೋ ಮಾಡ್ತಾನೆ, ಯಾವ ಪಥ್ಯ ಸ್ವೀಟ್ ನಿಂತಿಲ್ಲ. ಈ ಸ್ವಲ್ಪ ಒಂದು 4 ಕೊಟ್ಬಿಟ್ಟಿನಿ ಅಷ್ಟೇ ಸ್ವೀಟ. ಯಾವುದೇ ಪಥ್ಯ ಇಲ್ಲ, ಡಯಟ್ ಇಲ್ಲ, ಯೋಗ ಇಲ್ಲ. 1 ವರ್ಷ ಇದೊಂದು ಮಾಡಿಬಿಟ್ಟು ಆರಾಮಾಗಿದ್ದಾರೆ. ಮತ್ತೆ ಅವ್ರ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಾ ಇದೆ, ಎಲ್ಲಾ ಕಡೆ ಮಾಡಲೇಬೇಕಲ್ವಾ. ಅದಕ್ಕೋಸ್ಕರ ಏನು ಕೈಲಪಟ್ಟು ಏನೂ ಹೋಗಿಲ್ಲ. ಇವ್ ಜನಕ್ಕೆ ತಿಳುವಳಿಕೆ ಇದೆ, ಕಮ್ಮಿ ತಿಳುವಳಿಕೆ ಇದೆ ಜನಗಳಿಗೆ. ಯಾವಾಗ ಅರ್ಥ ಮಾಡ್ಕೊಂಡವರು 2025 ತಿಳಿಯಿತು, 2026 ಬಂತು, ಇನ್ಯಾವ ಕಲ್ತ್ಕೊಳ್ಳೋದು ಇದು ಕುಂತ್ಕೊಂಡಾಗ ಹಾಗೆ ಮಾಡ್ತಿದಾರ. ಅಲ್ಲ ನೀವೇನು ಕೋಟಿ ಬಿಡ್ಕೊಂಡಿಲ್ಲಿ ಆರೋಗ್ಯ ಚೆನ್ನಾಗಿದ್ದವ್ರೆ, ಏನು ಪ್ರಯೋಜನ ಹೌದಲ್ವಾ? ಮತ್ತೆ 28 ಕೋಟಿ ಮೆಡಿಕಲ್ ಏನೂ ಹೋಗಿಲ್ಲ, 10 ಚೋಳ ಮೆಡಿಕಲ್ ಏನೂ ಹೋಗಿಲ್ಲ, 10 ಜಮೀನು ಬಿಲ್ಡಿಂಗ್ ಏನು ಪ್ರಯೋಜನ? ಅಮೌಂಟ್ ಓದಾಡಬೇಕು, ಅದು ತಿಳ್ಕೊಬೇಕಾಗ ಅಪ್ಪ ಎಲ್ಲ ನಿಜ ಹೇಳ್ಬಿಟ್ಟು ಅವ್ರ ಹತ್ರ ಎಷ್ಟು ಆಸ್ತಿ ಇದೆ ಎಲ್ಲ ಹೇಳ್ಬಿಟ್ಟು ನೋಡಿ. ನೋಡೋದ 2 ಕಡೆ ಮನೆ ಕಟ್ತಾರೆ, 19 ಕಡೆ ಅಂಗಡಿಗಳಿದೆ, ತುಂಬಾ ಒಳ್ಳೆ ಸಂಪಾದನೆ ಚೆನ್ನಾಗಿದೆ. ಆದ್ರೆ ಈ 1 ವರ್ಷದ ಮುಂಚೆ ಆರೋಗ್ಯಕ್ಕೋಸ್ಕರ ಎಲ್ಲಾ ಕಡೆ ತಿರುಗಿದ್ದಾರೆ, ಎಲ್ಲಾ ತೋರಿಸಿದ್ದಾರೆ. ಆದ್ರೆ ಈ 1 ವರ್ಷದಿಂದ ಯಾವುದೋ ಒಂದು ಟೈಮಲ್ಲಿ ಬಂದು ಹೊರಟಿದ್ದಾರೆ. ಅಪ್ಪ ಏನಾದ್ರು ಮದುವೆ ಹೋಗಿಲ್ಲ, ನಮ್ಗೆ 28 ಕೆಲಸಗಳಿರ್ತವೆ ರೈತರು ಮಧ್ಯೆ ಅಂತ ಮದುವೆ ಹೋಗಿದ್ದೆ. ಒಂದು ಅರ್ಧ ಗಂಟೆ 3/4 ಗಂಟೆ ಬಂದು ಹೋಗ್ತೀನಿ ಅಂತ ಹೇಳಿದ್ದೆ. ಸೇವಿಂಗ್ಸ್ ಮಾತ್ರ ಹೇಳಿಲ್ಲ, ಬೆಳಿಗ್ಗೆ ಬರ್ತೀನಿ, ಮಧ್ಯಾಹ್ನ ಬರ್ತೀನಿ, ಸಾಯಂಕಾಲ ಬರ್ತೀನಿ ಹೇಳಿಲ್ಲ ನಾನು. ಅದನ್ನ ನೆನ್ನೆ ಮುಂದೆ ಕಾರ್ಯಕರ್ತರು ಸ್ವಾತಂತ್ರ್ಯ ನಂತರವು ಅದು ಮುಗಿಸ್ತೇ ಬರೋಕ್ಕಾಗಲ್ಲ ದೇಶ. ಅದರಿಂದ ಇವತ್ತು ಬಂದೆ, ಬೇಗ ಮುಗಿದಿದೆ ನೀವು ಅಂತ ಇವ್ರಿಗೆ ಆಶ್ಚರ್ಯ ಆಗ್ಬಿಟ್ಟು. ಇವ್ರಿಗೆ ಮಸಾಜ್ ಚೇರು ಡೈಲಿ ಸಿಗುತ್ತೆ, ಯಾಕಂದ್ರೆ ಅಪ್ಪ ಆಲ್ರೆಡಿ 75% ದುಡ್ಡು ಕಟ್ಬಿಟ್ಟಿದ್ದಾರೆ. ಹಂಗಾಗಿ ಇವ್ರಿಗೆ ಮಸಾಜ್ ಚೇರು ಎಲ್ಲ ಕಟ್ತಾಗ ಈಗ ನಾವು ಪಂಚ್ ತುಳಸಿ ಕೊಟ್ಟಿದ್ದು, ಒಂದು ಜ್ಯೂಸು ಕೊಟ್ಟಿದ್ದು. ಅದಕ್ಕೆ ಮುಂಚೆ ಏನಾದ್ರು ಸೈಡ್ ಎಫೆಕ್ಟ್ ಆಯ್ತಾ? ಏನಿಲ್ಲ, ಒಳ್ಳೇದಾಗಂತೆ.
ನೀರನ್ನು ಫಿಕ್ಸ್ ಮಾಡ್ಕೊಂಡು ಹಾ. ಆ ಪೈಪ್ ಕುಡಿಸಿ ಅಲ್ಲ ಹಾ. ನೀರಿಗೆ ಫಿಕ್ಸ್ ಮಾಡ್ಕೊಂಡು ಒಂದು 4 ಚೌಟ್ ಕುಡ್ಕೊಂಡು ನೀರು ಕುಡಿತೀನಿ ಅಂತ ನೀರಿಲ್ಲ ಏನೋ ಸೈಡ್ ಎಫೆಕ್ಟ್ ಆಯ್ತಾ ಯಾವ ಪಡೆದಿಲ್ಲ ಸುಮ್ಮನೆ ಜನ ಇನ್ನೂ ಒಳ್ಳೆದಾಯ್ತು. ಜನಗಳು ಜಾಸ್ತಿ ಮಾಡೋದು ಹಂಗೆ ಅವ್ರು ಜನಕ್ಕೆ ಏನು ಗೊತ್ತು ಈ ಬಂದು ಗೊತ್ತಾಗಲ್ಲ ಆ ಕೂಟ ಆಟ ಹೊಡಿತಾರಲ್ಲ ಓಟು ಮಂತ್ರ ಅಂಗಡಿ ಮಂತ್ರ ಕೂಡ ಆಟ ಹೊಡಿತಾರೆ ನಾನು ಹಿಂಗೆ ಹಿಂಗೆ ಅಂದ್ಬಿಟ್ಟು 20 ಜನ ಮಾಡ್ಕೊಂಡು ಕೂತೇವೆ ಬಿಡಿಸಿ ಸೇರ್ಕೊಂಡು ಏನು ಪ್ರಯತ್ನ ಆಮೇಲೆ ಇವ್ರನ್ನ ಶ್ರುತಿ ಮಾತಾಡ್ಕೊಂಡು ಕೂತು ನಾನದೆ ನಮ್ಮನ್ನ ಮಾತನ್ನು ಗೊತ್ತಾಗಬೇಕು ಹಂಗಂತ ಹೇಳ್ಬಿಟ್ಟು ಅವ್ರಿಗೆ ಕೆಲವು ಹಿಡಿತದೆ ಕೆಲವು ಹಿಡಿದಿದೆ ನಾವು ಏನು ಮಾಡೋಕ್ಕಾಗಿಲ್ಲ ಹೋಗ್ಲಿ ಬಿಡಿ ಅವ್ರು ಬುದ್ಧಿಗಲ್ಲ ಹಾಂ ಇಲ್ಲಿರೋರಿಗೆ ಬರೋರಿಗೆ ಫೈನಲ್ ನೀನ್ ಹೇಳ್ತೀರಾ ಇಲ್ಲಿ ಬಂದವೇ ಇವನು ಈಗಲೇ ಸೀಟ್ರಿಗೆ ನೀವು ದಯಮಾಡಿ ಬಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಂದು ಹೋದ್ರೆ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲಿಂದ ನೀವು ಒಂದು 4 ಸೀಟ್ ಬರೋದು ಎನ್ಸೆ ತಪ್ಪಿಸೋದು ಹಿಂಗೆ ಮಾಡಿ ದಯವಿಟ್ಟು ಆ ಥರ ಮಾಡಬೇಡಿ ಏನು ತೊಂದರೆ ಅಂತೂ ಇಲ್ಲ ಇಲ್ಲಿ ಫ್ರೀಯಾಗಿ ಇದು ಕೊಡ್ತಾವ್ರೆ ಅವ್ರಿಗೆ ಕಾಸುಗಳನ್ನು ನಿಮ್ಮ ತಗೊಳ್ಳೋದಿಲ್ಲ ಇನ್ನೇನು ನಮ್ಮದು ಏನು ಅವರು ಅಪೇಕ್ಷೆ ಪಡೋದಿಲ್ಲ ಅದರಿಂದ ಎಲ್ಲರೂ ಕೂಡ ಬಂದು ಹೋಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಡುವಾಗ ಬಂದು ಹೋಗಿ ಊಟ ಮಾಡ್ಕೊಂಬನ್ನಿ ಕ್ಲೀನಾಗೆ ಸ್ನಾನ ಮಾಡ್ಕೊಂಬನ್ನಿ ಈ ತೆಪ್ಪಿಗೆ ಕ್ಲೀನಾಗೆ ಮಸಾಜ್ ಚೇರು ಕಾಲಿಗೆ ಗಡಗಡ ಇದೇನು ಮ್ಯಾಟ್ಗಳು ಪಚ್ಚೆಕಲ್ ಮ್ಯಾಟು ಅದು ಸುಲಭವಾಗಿ ಜನಗಳಿಗೆ ಆದ್ರೆ ಅನುಭವಿಸ್ಬೇಕಲ್ಲ ಮ್ಯಾಟ್ನ ಮನೆ ನಾವೇನು ಬೇಕಿಲ್ಲ ಅಂತಿದೆ ಆಮೇಲೆ ಯೋಚನೆ ಮಾಡಿದೆ ಮನೆಗೆ ಆಯ್ತದೆ ಅಕ್ಕಪಕ್ಕ ಕೊಡ್ಬೋದಲ್ಲ ಮ್ಯಾಟ್ ಬುಕ್ ಮಾಡೋ ಮಾಡಿದ್ರೆ ಈಗ ಒಂದು 50 ಸಾವಿರ ಕಟ್ಟಿದ್ದೀವಿ ಚಿಕ್ಕದು ಮಾಡಿದ್ರಿ ಆಮೇಲೆ ಈಗ ಫಸ್ಟು ಯಾವ ಕಡಿಮೆ ಸಾಕು ಅಂದ್ರೆ ಕಮ್ಮಿ ಸಾಕು ಅಂತ ನಾವು ಕಡಿಮೆ ಸಾಕು ಅಂತಿದೆ ದುಡ್ಡಿಲ್ಲ ಅಂತ ಆಮೇಲೆ ದುಡ್ಡು ಪ್ರಶ್ನೆ ಇಲ್ಲ ಆದರೆ ನಮ್ಮ ಐಟ್ಗೆ ಫಿಟ್ಗೆ ದೊಡ್ಡ ಸೈಜೇ ಬೇಕು ಇನ್ನಾಗ ಇನ್ನೊಬ್ರು ಕೊಡ್ಬೇಕಾದ್ರೆ ಅವ್ರಿಗೆ ತಪ್ಪಾಗಿ ಯಾರು ಬಂದಾಗ ಅವ್ರಿಗೂ ಒಂದು ಅರ್ಧ ಗಂಟೆ ಕೊಡ್ಬೋದಲ್ವೇ ದುಡ್ಡು ನಮ್ದೇ ಆದ್ರೂ ಕೂಡ ಅವ್ರಿಗೂ ಒಂದು ಹೆಲ್ಪ್ ಮಾಡ್ಬೋದಪ್ಪ 40 ಸಾವಿರ 15 ಜನರಿಗೆ ಎಲ್ರಿಗೂ ನಮ್ಮ ಸೊಸೈಟಿ ಕೆಲ್ಸ ತಗೋಬೋದು ಅದರಿಂದ ದಯವಿಟ್ಟು ಎಲ್ಲರೂ ಬನ್ನಿ ಸುಮ್ಮನೆ ಉದಾಸೀನ ಮಾಡಿ ದಯವಿಟ್ಟು ಯಾವ ಮಾತಾಡ್ಬಿಟ್ಟು ಈ ಉದಾಸೀನ ಮಾಡಿ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನೀವು ಬಂದು ಹೋದ್ರೆ ಒಳ್ಳೆಯದು ನನ್ನ ಭಾವನೆ ನಿಮ್ಗೆ ಹೇಳಿದ್ದೀನಿ ನಮ್ಮ ಅನಿಸಿಕೆಗಳನ್ನ ನಿಮಗೆ ಇವ್ರ ಕಡೆಯವರು ಸೌಭಾಗ್ಯ ಅಂತ ಒಬ್ಬರು ಮ್ಯಾಟ್ ಅವರು ಎಸ್ಐ ಒಂದಿಬ್ರು ತಗೊಂಡವ್ರೆ ಸುಮಾರು ಜನ ತಗೊಂಡವ್ರೆ ಇವರು ಸೈಡ್ ಕೆರಗೋಡಲ್ಲಿ ಒಬ್ರು ತಗೊಂಡವ್ರೆ ಒಲ್ಲಿಂದ ದೊಡ್ಡವರೊಬ್ರು ತಗೊಂಡವ್ರೆ ಆಯ್ತಪ್ಪ ಥ್ಯಾಂಕ್ ಯು ಬೇಗ ಬಂದಿದ್ದಕ್ಕೆ ಧನ್ಯವಾದಗಳು ಆಯ್ತು ಕಳಿಸ್ಬಿಡೋಣ